ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಮತ್ತಾಯ ಬರೆದ ಸ್ವಾರ್ಥ ಗ್ರಂಥ 7ನೇ ಅಧ್ಯಾಯ 7ನೇ ವಾಕ್ಯ. ಬೇಡಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ದೊರೆಯುವುದು. ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ವಾಕ್ಯದಲ್ಲಿ ನಾವು ಗಮನಿಸ್ತಾ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. ನಾವು ಬೇಡಿಕೊಳ್ಳಬೇಕು, ದೇವರಲ್ಲಿ ಕೇಳಬೇಕು. ನಿಮಗೆ ಏನ್ ಬೇಕಾಗಿದೆಯೋ, ನಿಮ್ಮ ಜೀವಿತದಲ್ಲಿ ಯಾವುದು ನಿಮಗೆ ಅವಶ್ಯಕತೆವಾಗಿ ಅದು ಬೇಕಾಗಿದೆಯೋ ಅದನ್ನ ಕೇಳ್ರಿ, ಖಂಡಿತ ದೇವರ ಹತ್ರ ಕೊಡ್ತಾನೆ. ಯಾವುದೇ ಕಾರಣಕ್ಕೂ ಕೂಡ ಅದು ದೇವರು ಕೊಡದೇ ಇರೋದಿಲ್ಲ. ಅದು ಯಾವುದೇ ಆಗಿರ್ಬೋದು, ಖಂಡಿತ ದೇವ್ರು ಕೊಡ್ತಾನೆ. ಹಂಗಂತ ಅಂದ್ಬಿಟ್ಟು ಕೆಟ್ಟದ್ದೆಲ್ಲ ಕೇಳಬಾರ್ದು, ಒಳ್ಳೇದನ್ನ ಕೇಳಬೇಕು. ದೇವ್ರ ಹತ್ರ ಯಾವ್ದನ್ನು ಕೇಳಬೇಕು ಅದನ್ನು ಕೇಳ್ಬೇಕು, ಅದನ್ನ ಬಿಟ್ಟು ಬೇರೆಲ್ಲ ಕೇಳಬಾರ್ದು. ನೀವು ಕೇಳ್ಬೋದು, ದೇವರು ನೀವು ಇಷ್ಟಪಟ್ಟವ್ರನ್ನ ಮದುವೆ ಆಗ್ಬೇಕಂದ್ರೆ ದೇವ್ರ ಹತ್ರ ಕೇಳ್ಬೋದು, ಅದ್ರಲ್ಲಿ ತಪ್ಪೇನಿಲ್ಲ. ಯಾಕಂದ್ರೆ ನೀವು ಇಷ್ಟಪಟ್ಟಿದ್ದೀರಾ, ಆದ್ರೂ ನೀವು ಕೇಳ್ತಾ ಇದ್ದೀರಾ, ಸೊ ಅದು ತಪ್ಪಾಗೋದಿಲ್ಲ. ಯಾಕಂದ್ರೆ ನೀವು ಇಷ್ಟಪಟ್ಟವ್ರನ್ನ ಬಿಟ್ಟು ಬೇರೆಯವ್ರನ್ನ ಮದುವೆ ಆಗಿದ್ರೆ ಅದು ತಪ್ಪಾಗುತ್ತೆ. ಯಾಕಂದ್ರೆ ನಿಮ್ಮ ಮನಸ್ಸಲ್ಲಿ ಒಬ್ರು ಇರ್ತಾರೆ, ದೇಹ ಒಬ್ರಿಗಿರುತ್ತೆ. ಅಂತದ್ದು ಕಾರಣ ಮಾಡಬಾರ್ದು. ದೇವ್ರು ಹೇಳ್ತಾ ಇರೋದೇನು, ಬೇಡಿಕೊಳ್ಳ್ರೆ ನಿಮಗೆ ದೊರೆಯುವುದು. ಬೇಡಿಕೊಳ್ಳುವವರಿಗೆ ಮಾತ್ರನೇ ದೊರೆಯುತ್ತದೆ. ಹುಡುಕಿರಿ ನಿಮಗೆ ಸಿಕ್ಕುವುದು. ಹುಡುಕುವಾಗ ನಿಮಗೆ ಒಂದು ವಸ್ತುವನ್ನ ಕಳ್ಕೊಂಡಾಗ ಅದನ್ನ ಹುಡುಕ್ಬೇಕು, ಒಂದು ಸಂಬಂಧವನ್ನ ಕಳ್ಕೊಂಡಾಗ ಅದನ್ನ ಹುಡುಕ್ಬೇಕು, ಮತ್ತೆ ಅದನ್ನು ಸಿಗಬೇಕೆಂಬುದಾಗ ನಾವು ಹುಡುಕ್ಬೇಕು. ತಟ್ಟರು ತೆರೆಯುವುದು, ತಟ್ಟುವಾಗ ತೆರೆಯಲ್ಪಡುತ್ತೆ. ಒಂದು ಕದ ಮುಚ್ಚಲ್ಪಟ್ಟಿದೆ ಅಂದ್ರೆ ತಟ್ಟುವಾಗ ನಮಗೆ ತೆರೆಯಲ್ಪಡುತ್ತೆ. ಯಾಕಂದ್ರೆ ದೇವರ ಆತ್ಮನು 8ನೇ ವಾಕ್ಯದಲ್ಲಿ ಆತನ ಹೇಳ್ತಾ ಇದ್ದಾನೆ, ಅಲ್ಲಿ ನೋಡ್ರಿ, ದೇವರು ಹೇಳ್ತಾ ಇದ್ದಾನೆ, ಯಾಕೆಂದ್ರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಅದನ್ನ ಪಡೆದುಕೊಳ್ತಾನೆ, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು ಎಂಬುದಾಗಿ ದೇವರ ಆತ್ಮನು ಹೇಳ್ತಾನೆ. ಅಂದ್ರೆ ಯಾರೆಲ್ಲ ದೇವರ ನಾಮದಲ್ಲಿ, ಯೇಸು ಎಂಬ ನಾಮದಲ್ಲಿ ಬೇಡಿಕೊಳ್ಳುತ್ತಾರೋ, ಯೇಸು ಎಂಬ ನಾಮದಲ್ಲಿ ಕೇಳಿಕೊಳ್ತಾರೋ ಅಂತವರಿಗೆ ಏನಾಗ್ತದೆ, ಸಿಗುತ್ತೆ, ಅದು ದೊರೆಯುತ್ತೆ, ಅದು ಖಂಡಿತವಾಗಿ ಲಭಿಸುತ್ತೆ ಎಂಬುದಾಗಿ ದೇವರು ಹೇಳ್ತಾನೆ. 2ನೇದಾಗಿ ಆತನು ಹೇಳ್ತಾನೆ, ಹುಡುಕುವವನಿಗೆ ಖಂಡಿತ ಸಿಗುತ್ತೆ ಎಂಬುದಾಗಿ. 3ನೇದ ತಟ್ಟುವವನಿಗೆ ಅದು ಖಂಡಿತ ತೆರಲ್ಪಡುತ್ತೆ. ಅದು ಯಾವುದೇ ವಿಷಯಗಳಾಗಿರ್ಬೋದು ತಟ್ಟುವಾಗ ತೆರಲ್ಪಡುತ್ತದೆ ಎಂಬುದಾಗಿ ನಾವು ಇಲ್ಲಿ ಗಮನಿಸ್ತಾ ಇದ್ದೇವೆ. ಈ ವಾಕ್ಯದೊಟ್ಟಿಗೆ ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಯೇಸುವಿನ ನಾಮದಲ್ಲಿ ಅಪ್ಪ ಈ ವಾಕ್ಯವನ್ನು ಆಶೀರ್ವಾದ ಮಾಡ್ರಿ. ವಾಕ್ಯವನ್ನು ಕೇಳುತ್ತಿರುವಂತ ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡ್ರಿ. ಬೇಡಿಕೊಳ್ಳ್ರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು ಎಂಬುದಾಗಿ ಕರ್ತನೆ, ಈ ವಾಕ್ಯಗಳ ಮುಖಾಂತರ ನೀನು ಮಾತನಾಡದ ದೈವಿಕ ಕೃಪೆಗಾಗಿ, ಈ ವಾಕ್ಯವನ್ನು ಹಂಚಿದ ಕೃಪೆಗಾಗಿ ಸ್ವಾಮಿ, ವಾಕ್ಯವನ್ನು ಕೇಳುತ್ತಿರುವಂತಹ ಪ್ರೀತಿಯ ದೇವರ ಮಕ್ಕಳ ಜೀವಿತದಲ್ಲಿ ಯಾವುದು ಬೇಡಿಕೊಳ್ಳುತ್ತಿದ್ದಾರೆ ಅದು ದೊರಕಲಿ ಸ್ವಾಮಿ, ಯಾವುದು ಹುಡುಕ್ತಾ ಇದ್ದಾರೆ ಅದು ಸಿಕ್ಕಲಿ ಸ್ವಾಮಿ, ಯಾವುದು ತಟ್ಟುತ್ತಾ ಇದ್ದಾರೆ ಅದು ಕರ್ತನೆ ಅದು ಅವರಿಗೆ ತೆರೆಯಲ್ಪಡಲಿ. ಯೇಸುವಿನ ನಾಮದಲ್ಲಿ ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಿಮ್ಮ ಪಾದ ಸಾನ್ನಿಧ್ಯಕ್ಕೆ ಸಮರ್ಪಿಸ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತಾ ಅದನ್ನು ತಂದೆಯ ದೇವರೇ, ಆಮೆನ್, ಆಮೆನ್, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.